ನೇಹಾ ಮೇಲಿನ ದಾಳಿಗೆ ಖಂಡನೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕು ಜಾರ್ಖಂಡಿನ ರಾಂಚಿಯಲ್ಲಿ ಎಐಎಸ್ಐ ರಾಷ್ಟ್ರೀಯ ಅಧ್ಯಕ್ಷರಾದ ನೇಹಾ ಅವರ ಮೇಲಿನ ದಾಳಿಯನ್ನು ಖಂಡಿಸಿ ಎಐಎಸ್ಐ ಕಾರ್ಯಕರ್ತರು ಹರಪನಹಳ್ಳಿಯಲ್ಲಿ ಪ್ರತಿಭಟನೆ ನಡೆಸಿದರು. ನೇಮಕಾತಿ ಹಗರಣ ಹಾಗೂ ಪ್ರಶ್ನಾಪತ್ರಿಕೆ ಸೋರಿಕೆ ವಿರುದ್ಧ ಹೋರಾಟದಲ್ಲಿ ಭಾಗವಹಿಸಿದ್ದ ನೇಹಾ ಮತ್ತು ಮಹಿಳಾ ಪ್ರತಿಭಟನಾಕಾರರ ಮೇಲಿನ ದಾಳಿಕೋರರನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಈ ಪ್ರತಿಭಟನೆಯಲ್ಲಿ ವಿನಯ್ ಕುಮಾರ್, ಮೋಹನ್, ಕಲೀಂ ಸೇರಿದಂತೆ ಇನ್ನೂ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಉಮರ್ ಫಾರೂಕ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಪನಹಳ್ಳಿ. ಇವತ್ತು ಕಾನೂನು ಪ್ರಕಾರ ಏನು ಹೇಳಬೇಕು, ಬಿಜೆಪಿ ಏನು ಹೇಳಬೇಕು, ಈ ಸಂಘ ಸಮಿತಿ ಏನು ಮಾಡ್ತೈತಿ ಅನ್ನೋದನ್ನು ನಮ್ಮ ಕಾಮ್ರೇಡ್ಗಳು ತಿಳಿಸ್ಯಾರ. ಇವತ್ತು ಕೋಶದಿಂದ ಬಂದು ಒಂದು ವಶಿಯನ್ನು ಒಬ್ಬ ಮಹಿಳೆಯರಿಗೆ ಹಾಕ್ತಾರಂದ್ರ ಇವ್ರು ಎಂತ ಗಂಡಸರು ಅಂತ ನಾವು ಕೇಳಕ್ ಇಷ್ಟಪಡ್ತೇವೆ. ಈ ಬಿಜೆಪಿಯವರು ಎಂತ ಗಂಡಸರು ಅಂತ ನಾವು ವಿಚಾರ ಕೇಳಕ್ ಇಷ್ಟಪಡ್ತೇವೆ. ಇವತ್ತು ಬರಂಗಿದ್ರ ನೇರವಾಗಿ ಬಂದು ಅಂತ ಕೃತ್ಯಗಳನ್ನು ಮಾಡೋದು ಕಲ್ತ್ಕೊಳ್ರಿ. ಗುಲಾಮಗಿರಿ ಕೆಲಸವನ್ನು ನೀವು ಮಾಡ್ತಾ ಇದ್ರಿ ದೇಶದಲ್ಲಿ ಅನ್ನೋದೆಲ್ಲ ನಮ್ಮ ಸಾರ್ವಜನಿಕರಿಗೆ ಗೊತ್ತೈತಿ. ನಿಮ್ಮ ಬಂಡವಾಳ ಮುಂದಿನ ದಿನದಲ್ಲಿ ನಿಮಗೆ ಏನು ತಕ್ಕ ಪಾಠವನ್ನು ಕಲಿಸಬೇಕು ಜನ ಕಲಿಸ್ತಾರ. ನಿಮ್ಮ ಉಡಪಿತನವನ್ನು ಈ ದೇಶದಲ್ಲೇ ಬಿಡಬೇಕಂತ ಹೇಳಿ ನನಗೆ ಎಲ್ಲ ನಮ್ಮ ನೇಹಾ ಅವರಿಗೆ ಪ್ರೋತ್ಸಾಹ ನೀಡಿ ಅವರ ಜೊತೆ ನಾವು ಇದ್ದೇವೆ ಅನ್ನೋ ಒಂದು ಸಂದೇಶವನ್ನು ನಾವು ಇಲ್ಲಿಂದ ಕೊಟ್ಟಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಈ ಭ್ರಷ್ಟ RSS, ಈ ಭ್ರಷ್ಟ ಮನುವಾದಿ, ಈ ಭ್ರಷ್ಟ ಫ್ಯಾಸಿಸಂವಾದಿ RSS ಮತ್ತು ಬಿಜೆಪಿಯನ್ನು ನಾವು ಮುಂದಿನ ಚುನಾವಣೆಯಲ್ಲಿ ಬುಡ ಸಮೇತ ಕಿತ್ತಾಕ್ತೇವೆ ಅಂತ ಹೇಳಿ ನಾವು ಇದನ್ನು ನೆನಪಿಟ್ಕೊಳ್ತೇವೆ. ಇದನ್ನು ಸಹ ನಾವು ನೆನಪಿನಲ್ಲಿ ಇಟ್ಕೊಂಡು ನಾವು ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಇಲ್ಲೇ ಮುಕ್ತಾಯಗೊಳಿಸ್ತೇವೆ. ಇನ್ಕಲಾಬ್ ಜಿಂದಾಬಾದ್.